ತಿಂಗಳ 21ನೇ ತಾರೀಕಿನ ದಿವಸ ಘಟ್ಟಪ್ರಭಾ ಪೊಲೀಸ್ ಠಾಣೆಯ ದುಬ್ದಾಳ್ ಗ್ರಾಮದ ರೈಲ್ವೆ ಹಳಿಯ ಪಕ್ಕದಲ್ಲಿ ಒಬ್ಬ ವ್ಯಕ್ತಿಯ ಶವ ಕೊಲೆಯಾದ ಸ್ಥಿತಿಯಲ್ಲಿ ಪತ್ತೆಯಾಗ್ತದೆ. ಕೂಡಲೇ ಘಟ್ಟಪ್ರಭಾ ಪೊಲೀಸ್ ಠಾಣೆಯ ಅಧಿಕಾರಿ PI ಮುಲ್ಲಾ ಮತ್ತು ಅವರ ತಂಡ ಸಿಬ್ಬಂದಿ ವರ್ಗ ಘಟನಾ ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಆ ಮೃತನ ದೇಹ ಪೂರ್ತಿ ನೆಕೆಡ್ ಸ್ಥಿತಿಯಲ್ಲಿ, ಅಂದರೆ ಪೂರ್ತಿ ಬತ್ತಲೆ ಆ ಸ್ಥಿತಿಯಲ್ಲಿ ಮತ್ತು ಅವನಿಗೆ ಬಲವಾದ ಒಂದು ದೊಡ್ಡ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿದ ಸ್ಥಿತಿಯಲ್ಲಿ ಅದು ಪತ್ತೆ ಆಗ್ತದೆ. ನಮಗೂ ಮಾಹಿತಿ ನೀಡ್ತಾರೆ. ಶವವನ್ನು ಯಾರ್ದು ಅಂತ ಗೊತ್ತಾಗೋದಿಲ್ಲ ಮತ್ತು ಸುತ್ತಮುತ್ತ ಅವನ ಮೇಲೆ ಯಾವುದೇ ಬಟ್ಟೆ ಬರೆಗಳು ಯಾವುದೂ ಇರೋದಿಲ್ಲ. ಅಂತ್ಯಕ್ರಿಯೆಗೆ ಇದಕ್ಕೆ ಪೋಸ್ಟ್ ಮಾರ್ಟಮ್ಗೆ ಎಲ್ಲ ಪ್ರೊಸೀಜರ್ ಫಾಲೋ ಮಾಡಿಕೊಂಡು ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಆ ರೈಲ್ವೆ ಹಳಿ ಪಕ್ಕದಲ್ಲೇ ಇದ್ದ ಜಮೀನ್ದಾರ ಒಬ್ಬರದ ಅಪರಿಚಿತ ವ್ಯಕ್ತಿಯದು ಫಿರ್ಯಾದಿ ಮೇಲೆ ಠಾಣೆ ಗುನ್ನೆ ನಂಬರ್ 195/2025 ಕೊಲೆ ಮತ್ತು ಕೊಲೆಯನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದಂಥ ಕಲಂಗಳಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ತಾರೆ. ಆವಾಗ ನಾವು ಮುಲ್ಲಾ ಅವರಿಗೆ ಒಂದು ಸಲಹೆ ನೀಡ್ತೇನೆ ನಾನೇ. ಆ ವ್ಯಕ್ತಿ ಅಪರಿಚಿತ ವ್ಯಕ್ತಿಯಾಗಿರೋದ್ರಿಂದ ನಮ್ಮಲ್ಲಿ ಒಂದು ಪ್ರೊಸೀಜರ್ ಏನಿದೆ ಅಂದರೆ, ಯಾವುದೇ ವ್ಯಕ್ತಿ ಅಪರಿಚಿತ ವ್ಯಕ್ತಿ ಇದು ಎಲ್ಲಿಯಾದರೂ ಸುಳಿವು ಸಿಗಬೇಕು ಮತ್ತು ಅವನ ಮುಂದೆ ಪತ್ತೆ ಆಗಬೇಕಾದ್ರೆ ಸರಳವಾದ ಮಾರ್ಗ ಅಂದರೆ ಅವನ ಫಿಂಗರ್ ಪ್ರಿಂಟ್ಗಳನ್ನು ತೆಗೆದುಕೊಳ್ಳೋದು. ಫಿಂಗರ್ ಪ್ರಿಂಟ್ ಅಥವಾ ಆ ಮೃತ ವ್ಯಕ್ತಿಯ ಫಿಂಗರ್ ಪ್ರಿಂಟ್ ತಗೊಂಡು ನಾವು ಇಟ್ಕೋತೀವಿ. ಅದನ್ನು ಟ್ಯಾಲಿ ಮಾಡ್ಲಿಕ್ಕೆ ನಮ್ಮ ಫಿಂಗರ್ ಪ್ರಿಂಟ್ ಬ್ಯೂರೋಗೆ ಕಳಿಸ್ಕೊಡ್ತೀವಿ. ಮುಂದೆ ಆ ಫಿಂಗರ್ ಪ್ರಿಂಟ್ ಇವರು ನಮ್ಮ ಆ ವ್ಯಕ್ತಿ ಮೇಲೆ ಇದ್ದಂಥ ಚಿಹ್ನೆಗಳು, ಅಂದರೆ ಟ್ಯಾಟೂ ಮಾರ್ಕ್ ಇರ್ತವೆ. ಅವನ ಮೇಲೆ ಒಂದು ಬಲಗೈ ಮೇಲೆ ಒಂದು S ಮಾರ್ಕ್ ಇರ್ತದೆ, ಒಂದು ತ್ರಿಶೂಲ್ದ ಮಾರ್ಕ್ ಇರ್ತದೆ, ಮತ್ತು ಅವನ ಮೇಲೆ ಒಂದು ಕನ್ನಡದಲ್ಲಿ ಬರೆದಂಥ ಒಂದು ಅಕ್ಷರದ ಇದೆಲ್ಲ ಇರ್ತವೆ, ಅವು ಟ್ಯಾಟೂ ಮಾರ್ಕ್ ಇರ್ತವೆ. ಅದನ್ನ ಇಟ್ಕೊಂಡು ನಾವೆಲ್ಲ ಹುಡುಕಾಡ್ತಿದ್ದಾಗ ಕೂಡಲೇ ನಮ್ಮ ಫಿಂಗರ್ ಪ್ರಿಂಟ್ ಬ್ಯೂರೋದಿಂದ ಒಂದು ಮಾಹಿತಿ ಬರ್ತದೆ. ಈ ಮೃತ ವ್ಯಕ್ತಿ ಒಬ್ಬ ಕಳ್ಳತನ ಪ್ರಕರಣದಲ್ಲಿ ಹುಬ್ಬಳ್ಳಿ ರೈಲ್ವೆ ಪೊಲೀಸಲ್ಲಿ ದಸ್ಕಿರಿ ಆಗಿದ್ದ. ಅವನ ಫಿಂಗರ್ ಪ್ರಿಂಟ್ ಜೊತೆ ಹೋಲಿಕೆ ಆಗಿದೆ. ಈ ವ್ಯಕ್ತಿ ಹೆಸರು ತುಕಾರಾಮ್ ಬಸಪ್ಪ ಸಿಂಗೆ. ಇವು ನೇಟಿವ್ ಬಂದು ಅಥಣಿ ತಾಲೂಕು ಮಹೇಶ್ವಾಡಿಗಿ ಅಂತ ಅವರು ಮಾಹಿತಿ ನೀಡ್ತಾರೆ. ನಾವು ಮೃತನ ಫೋಟೋ ಜೊತೆ ಹೋಲಿಕೆ ಮಾಡಿ ನಾವು ಅಥಣಿ ತಾಲೂಕಿನ ಮಹೇಶ್ವಾಡಿ ಗ್ರಾಮಕ್ಕೆ ಭೇಟಿ ನೀಡಿ ಆ ವ್ಯಕ್ತಿಯ ಮನೆಯಲ್ಲಿ ವಿಚಾರ ಮಾಡಿದಾಗ, ಹೌದು ಈತ ತುಕಾರಾಮ್ ಬಸಪ್ಪ ಸಿಂಗೆ, ಅವನ ವಯಸ್ಸು 32 ವರ್ಷ, ಇವನು ಮನೆ ಬಿಟ್ಟು ಹೋಗಿದ್ದಾನೆ ಮತ್ತು ಇವನು ಹುಟ್ಟಿ ಬೆಳೆದು ಇದೇ ಊರಿನ ಆದರೂ ಸಹಿತ ಹುಟ್ಟಿ ಎಲ್ಲ ಬೆಳೆದದ್ದು ಅವ್ರ ಮಾವನ ಮನೆ ರಾಯಬಾಗ್ ತಾಲೂಕಿನ ಬೊಮ್ಮನಾಳ ಗ್ರಾಮದಲ್ಲಿ, ಅಲ್ಲೇ ಶಾಲೆ ಕಲಿತು ಅಲ್ಲೇ ಬಿಟ್ಟು ಬೆಳೆದಿದ್ದಾನೆ. ಈಗ ರೈಲ್ವೇದಲ್ಲಿ ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಇರ್ತಾನೆ ಅಂತ ನಮಗೆ ಮಾಹಿತಿ ಗೊತ್ತಾಗ್ತದೆ. ಇದ್ರ ಮೇಲೆ ಆಧಾರದ ಮೇಲೆ ರೈಲ್ವೆ ಹಳಿಗೆ ಹೋಗ್ಬಿಟ್ಟು ನಾವೆಲ್ಲ ವಿಚಾರ ಮಾಡಿದಾಗ ಮತ್ತು ಅವನ ಫೋಟೋಗಳನ್ನೆಲ್ಲ ಅಲ್ಲಿ ನಾವು ಕಲೆಕ್ಟ್ ಮಾಡ್ತೀವಿ. ಆ ಫೋಟೋ ಆಧಾರದ ಮೇಲೆ ಘಟ್ಟಪ್ರಭಾದಲ್ಲಿ ಎಲ್ಲಿಯಾದರೂ ಒಂದು ಫೋಟೋ ಹಾಯ್ದಾಡೋದು ತಿರುಗಾಡೋದು ಇದೆ ಅನ್ನೋದು ನೋಡಿದಾಗ ಘಟ್ಟಪ್ರಭಾ ವೈನ್ ಶಾಪದಲ್ಲಿ ಆತ ಸೆರೆ ಕೊಡಲಿಕ್ಕೆ ಆ ಕೊಲೆ ಆದ ಹಿಂದಿನ ದಿವಸ ಸಾಯಂಕಾಲ ಸೆರೆ ಕೊಡಲಿಕ್ಕೆ ಬಂದಿರ್ತಾನೆ ಒಂದು ವೈನ್ ಶಾಪಿಗೆ. ಅವನ ಜೊತೆ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ. ಆ ಫುಟೇಜ್ಗಳನ್ನು ನೋಡಿದಾಗ ಆ ವ್ಯಕ್ತಿ ಯಾರು ಅಂತ ನಾವು ಪರಿಶೀಲನೆ ಮಾಡ್ಕೊಂತ ಹೋದಾಗ ಆ ವ್ಯಕ್ತಿಯನ್ನು ನಾವು ಪರಿಶೀಲನೆ ಮಾಡಬೇಕು ಅಂತ ಮಾಡಿದಾಗ ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಅಫೆಂಡರ್ ಮಾಡ್ತಿದ್ದ ಮೃತ ವ್ಯಕ್ತಿ ಅಂದರೆ ಅವನ ಸಹಚರನು ಅವನು ಅದೇ ವ್ಯಕ್ತಿ ಇರ್ಬೋದು ಅಂತೇಳಿ ನಾವು ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲಿ ನಾವು ಮಿರಜ್, ಹುಬ್ಬಳ್ಳಿ, ಧಾರವಾಡ ಮತ್ತು ಈ ಕಡೆ ಗೋವಾ, ಪೂನಾ ಕಡೆ ಎಲ್ಲ ವಿಚಾರ ಮಾಡಿದಾಗ ಮಿರಜ್ದಲ್ಲಿ ಒಬ್ಬ ವ್ಯಕ್ತಿ ಆರಿಫ್ ಅವನು ರೈಲ್ವೇದಲ್ಲೇ ಈ ಬಾಟ್ಲಿ ಆಯೋದು, ಈ ಪ್ಲಾಸ್ಟಿಕ್ ಆಯೋದು ಕೆಲಸ ಮಾಡುವಂಥ ಒಬ್ಬ ಆರಿಫ್ ವ್ಯಕ್ತಿ ಸಿಗ್ತಾನೆ. ಅವನಿಗೆ ಈ ಫೋಟೋ ತೋರಿಸಿದಾಗ ಇವನ ಹೆಸರು, ಇವನ ಜೊತೆ ಇದ್ದ ವ್ಯಕ್ತಿ ಹೆಸರು ಪ್ರದೀಪ್ ಅಲಿಯಾಸ್ ಸಂತೋಷ್ ಸನ್ ಆಫ್ ಬಾಬು ನಾಯ್ಕ್ ಅಂತ ಗೊತ್ತಾಗ್ತದೆ. ಇವನು ಇಲ್ಲೇ ರೈಲ್ವೇದಲ್ಲಿ ಇವನು ಪ್ಲಾಸ್ಟಿಕ್ ಹಾಯ್ಕೊಂತ ತಿರುಗಾಡ್ಕೊತಿರ್ತಾನೆ. ಇವನ ಜೊತೆ ಒಬ್ಬ ಹೆಣ್ಮಗಳು ಇರ್ತಾಳೆ. ಒಬ್ಬ ಹೆಣ್ಮಗಳ ಜೊತೆ ಇವನು ಸಹವಾಸ ಮಾಡಿದ್ದಾನೆ. ಅವಳು ಹೆಸರು ಅಶ್ವಿನಿ ವಾಘ್ಮೋರೆ ಅನ್ನೋಳು ಮತ್ತು ಅವನು ಒಟ್ಟಿಗೆ ಇರ್ತಾರೆ ಯಾವಾಗಲೂ. ನಾನು ನೋಡಿದ್ದೀನಿ ಇವನಿಗೆ ಅಂತ ಅವನು ಆರಿಫ್ ಅನ್ನೋನು ನಮಗೆ ಮಿರಜ್ದಲ್ಲಿ ಹೇಳ್ತಾನೆ.
ಅವನು ಒಂದೇ ಕಡೆ ಇರಲಾರ್ದಂಥ ಈ ವ್ಯಕ್ತಿ ಯಾರೋ ಈ ಪ್ರದೀಪ್ ಬಾಬು ನಾಯ್ಕ್, ಪ್ರದೀಪ್ ಅಲಿಯಾಸ್ ಸಂತೋಷ್ ಬಾಬು ನಾಯ್ಕ್ ಇರೋದಲ್ಲ, ಇವು ಒಂದೇ ಕಡೆ ಇರೋದಿಲ್ಲ. ಈ ಕಡೆ ಗೋವಾ ಕಡೆ ಹೋಗ್ತಾನೆ, ಪೂನಾ ಕಡೆ ಹೋಗ್ತಾನೆ, ಮಿರಜ್ ಕಡೆ ಹೋಗ್ತಾನೆ, ಆಮೇಲೆ ಹುಬ್ಳಿ ಧಾರವಾಡ ಕಡೆ ತಿರುಗಾಡ್ತಾನೆ, ರೈಲ್ವೆದಲ್ಲೇ ತಿರುಗಾಡ್ತಾನೆ ಇವನು ಅಂದ ಗೊತ್ತಾಗ್ಬಿಡ್ತಾ ಒಂದು. ಆವಾಗ ಇವು ನೇಟಿವ್ ಯಾವುದು ಅಂತ ನಾವು ಪತ್ತೆ ಮಾಡಿದಾಗ ಅವನು ನಮ್ಮ ಚಿಕ್ಕೋಡಿ ತಾಲೂಕಿನ ಶಮ್ನೆವಾಡಿ ಗ್ರಾಮದವನು ಅಂತ ಗೊತ್ತಾಗ್ತದೆ. ಅವನ ವಯಸ್ಸು 35 ವರ್ಷ. ಅವನು ಮದುವೆ ಆಗಿಲ್ಲ, ಬಟ್ ಆ ಹೆಣ್ಮಗಳ ಜೊತೆ ಸಹವಾಸ ಮಾಡ್ಕೊಂಡು ಹೆಣ್ಮಗಳ ಜೊತೆ ಇರ್ತಾನ ಅಂತ ಗೊತ್ತಾಗ್ತದೆ. ಅವನ ಬಗ್ಗೆ ಮಾಹಿತಿ ನೀಡ್ಲಿಕ್ಕೆ ಮತ್ತು ಎಲ್ಲರೇ ಕಂಡ್ರೆ ತಿಳಿಸ್ಲಿಕ್ಕೆ ಅವನಿಗೊಂದು ವ್ಯವಸ್ಥೆ ಮಾಡಿ ಮತ್ತು ಅವನಿಗೊಂದು ಸ್ವಲ್ಪ ಅವನಿಗೆ ಮಾಹಿತಿ ನೀಡ್ಲಿಕ್ಕೆ ನಾವು ಕೇಳ್ಕೊಂಡಾಗ ಆಯಿತು, ನಾನು ಏನಾರು ಬಂದರೆ ನಾನು ಮಾಹಿತಿ ಕೊಡ್ತೀನಿ, ಅವನಿದ್ದರೆ ಮಾಹಿತಿ ಕೊಡ್ತೀನಿ ಅಂಥೇಳಿ ನಮಗೊಂದು ವಾದ ಮಾಡ್ತಾನೆ. ಆ ವಾದದಿಂದ ಅವನು ಒಂದು ದಿವಸ ಫೈನ್ ಡೇ ಪೂನಾದ ಹತ್ತಿರ ನೀರಾ ಅನ್ನುವ ರೈಲ್ವೆ ಸ್ಟೇಷನ್ನಲ್ಲಿ ಇವನು ಕಾಣ್ತಾನೆ. ಯಾಕಂದ್ರೆ ಈ ಆರಿಫ್ನು ಟ್ರೈಲದಲ್ಲಿ ಅಡ್ಡಾಡ್ಕೊತಿರೋದ್ರಿಂದ ಅವನಿಗೆ ಕ್ಲಿಯರ್ ಗೊತ್ತಾಗ್ತದೆ ಇವನು ಇಲ್ಲಿ ಬಂದಿದ್ದಾನೆ ಸರ್ ಅಂತ ಇವ್ನು ಮಾಹಿತಿ ಕೊಡ್ತಾನೆ. ಅವನ ಜೊತೆನೇ ಇರ್ತಾನೆ, ನೀರಪ್ಪ ನಾವು ಬರ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಅವನಿಗೆ ನಾವು ಮಾಹಿತಿ ನಮ್ಮ ಪೊಲೀಸ್ ತಂಡ ಘಟಪ್ರಭಾ ಇನ್ಸ್ಪೆಕ್ಟರ್ ಮುಲ್ಲಾ ಅವರು ಮತ್ತು ಅವ್ರ ಸಿಬ್ಬಂದಿ ವರ್ಗ ತೊಗೊಂಡು ಆ ನೀರಾ ಅನ್ನುವ ಗ್ರಾಮಕ್ಕೆ ಅಂದರೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದಂಗೆ ಅವನು ಅಲ್ಲಿಂದ ರೈಲ್ವೆ ಸ್ಟೇಷನ್ ಇಳಿದು ತಪ್ಪಿಸ್ಕೊಂಡು ಓಡಿ ಹೋಗ್ತಾನೆ. ಓಡಿ ಹೋಗ್ಕೊಳ್ಳೇ ಅಲ್ಲಿ ಆ ನೀರಲ್ಲಿ ಒಂದು ರೈಲ್ವೆ ಸ್ಟೇಷನ್ OP ಇರ್ತದೆ, ಔಟ್ಪೋಸ್ಟ್. ಆ ಔಟ್ಪೋಸ್ಟ್ ಮಹಾರಾಷ್ಟ್ರದ ಔಟ್ಪೋಸ್ಟ್ಗೆ ಅಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿ ಆ ಪೊಲೀಸರಿಗೆ ನಮ್ಮ ಇವನು ಮಾಹಿತಿ ಒಂದು ಫೋಟೋ ಕೊಟ್ಟಾಗ ಅವನು ಅಲ್ಲೇ ಅವರು ಹಿಡ್ಕೊಂಡ್ಬಿಡ್ತಾರೆ ಅವನಿಗೆ. ಆ ಔಟ್ಪೋಸ್ಟ್ ಪೊಲೀಸರು ಇರ್ತಾರೆ ನೀರಾ ರೈಲ್ವೆ ಸ್ಟೇಷನಲ್ಲಿ, ಆ ಪೊಲೀಸ್ ಹಿಡ್ಕೊಂಡು ಅವನಿಗೆ ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಆವಾಗ ನಮ್ಮ ಪೊಲೀಸ್ ಹೋದ ಕೂಡಲೇ ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅವನಿಗೆ ತಂದು ನಾವು ಎನ್ಕ್ವೈರಿ ಮಾಡಿದಾಗ ಹೌದು ನಾನು ಅವನಿಗೆ ಕೊಲೆ ಮಾಡೋದು ನಿಜ. ಆವತ್ತಿನ ದಿವಸ ನಾನು ಮತ್ತು ಅವಳು ಯಾರು ಆರಿಫ ಇದು ಅಶ್ವಿನಿ ಇಬ್ಬರು ಒಟ್ಟಿಗೆ ಬಂದಿದ್ವಿ. ನಮಗೆ ಇವನು ಮೋಸ ಮಾಡಿ ನಾನು ಇಟ್ಕೊಂಡಂಥ ಹೆಣ್ಮಗಳ ಜೊತೆ ಇವನು ಅನ್ಯ ಸಂಪರ್ಕ ಬೆಳೆಸಿದ. ಅದು ನೋಡಿ ನಾನು ಅವನಿಗೆ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡ್ಬಿಡ್ತಾನೆ. ಅದು ಇಲ್ಲಿಗೆಲ್ಲ ಕಾಂಟ್ಯಾಕ್ಟ್ ಇರೋದ್ರಿಂದ ಅದು ಕೊಲೆ ಆಗಿದೆ ಅಂತ ನಮಗೆ ಒಪ್ಕೊಂಡ್ಬಿಡ್ತಾನೆ. ಡೀಪಾಗಿ ಇನ್ನೂ ಅವನಿಗೆ ಎನ್ಕ್ವೈರಿ ಮಾಡಿದಾಗ ವಿಚಾರಣೆ ಒಳಪಡಿಸಿದಾಗ ಅವನು ಇನ್ನೊಂದು ವಿಷಯ ಡಿಸ್ಕ್ಲೋಸ್ ಮಾಡ್ತಾನೆ. 2022ರಲ್ಲಿ ಹುಬ್ಬಳ್ಳಿ ರೈಲ್ವೆ ಪೊಲೀಸರು ಒಂದು ಪ್ರಕರಣ ದಾಖಲಿಸ್ಕೊಂಡಿರ್ತಾರೆ. ಅದು ಕ್ರೈಮ್ ನಂಬರ್ 64/22. ಅದರಲ್ಲಿ 302, 201 ಆಗಿರ್ತದೆ. ಅದರಲ್ಲಿನೂ ಕೊಲೆ ಮಾಡಿ ಒಂದು ಕೊಲೆ ಮುಚ್ಚಿ ಹಾಕಿರ್ತಾನೆ. ಆ ಕೊಲೆಯಾದ ವ್ಯಕ್ತಿ ಅದರಲ್ಲಿಂದ ಬುಲ್ಲಿ ಮಹಾದೇವ ಅಂತ ಒಬ್ಬ ವ್ಯಕ್ತಿ. ಆ ಬುಲ್ಲಿ ಮಹಾದೇವನು ಕೇಶವಾಪುರದ ನಿವಾಸಿ. ಅವನು ಇದು ರೈಲ್ವೆದಲ್ಲೇ ಇದೇ ಥರ ಇವನ ಥರನೇ ಪ್ಲಾಸ್ಟಿಕ್ ಆರಿಸೋದು ಅಲ್ಲಿ ಅಲೆಮಾರಿ ಆಗಿ ತಿರುಗಾಡುವಂಥ ವ್ಯಕ್ತಿ. ಅವರೆಲ್ಲ ಸಹಚಾರ ಇರ್ತಾರೆ. ಯಾವುದೋ ಕಾರಣಕ್ಕಾಗಿ ಅವನಲ್ಲಿ ವೈಮನಸ್ಸಾಗಿ ಅವನು ಕೊಲೆ ಮಾಡಿ ಗಟ್ಟರದಲ್ಲಿ ಹಾಕಿರ್ತಾನೆ. ಆ ಗಟ್ಟರದಲ್ಲಿ ಹಾಕಿದಾಗ ಅವರು ಪೊಲೀಸರು ಅದನ್ನು ಅಪರಿಚಿತ ಶವ ಅಂತೇಳಿ ಪತ್ತೆ ಮಾಡಿ ಆ ಶವವನ್ನು ಯಾರ್ದೊಂದು ಗೊತ್ತಾಗಲಾರ್ದೆ ಆ ಪ್ರಕರಣ ದಾಖಲಿಸ್ಕೊಂಡು ನಂತರ ಅದನ್ನು ಸೀಪ್ ಮಾಡಿರ್ತಾರೆ. ನಾಪತ್ತೆ ಅಂತ ಪ್ರಕರಣ ಮುಚ್ಚಿ ಹಾಕಿರ್ತಾರೆ. ಅದು ಹುಬ್ಬಳ್ಳಿ ಪೊಲೀಸರು. ಈತ ಆ ಕೊಲೆ ನಾನು ಮಾಡಿದ್ದೀನಿ ಅಂತ ನಮ್ಮಲ್ಲಿ ಒಪ್ಕೊಂಡು ನಮಗೆ ಹೇಳಿಕೆ ನೀಡೋದ್ರೊಳಗೆ ನಾವು ಹುಬ್ಬಳ್ಳಿ ರೈಲ್ವೆ ಪೊಲೀಸರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಹೌದು ಈ ಪ್ರಕರಣ ನಮ್ಮಲ್ಲಿ ದಾಖಲಾಗಿದೆ, ಈ ವ್ಯಕ್ತಿ ಇದು ಅಪರಿಚಿತ ವ್ಯಕ್ತಿ ನಮ್ಮಲ್ಲಿ ಸಿಕ್ಕಿದ್ದ, ಅವನು ನಾವು ಕೇಸ್ ದಾಖಲೆ ಮಾಡ್ಕೊಂಡು ಪತ್ತೆ ಆಗಲಾರ್ದಕ್ಕೆ ನಾವು ನಾಪತ್ತೆ ಎಂದು ನಾವು ಕ್ಲೋಸ್ ಮಾಡಿದ್ದೀವಿ ಅಂದಾಗ ನಾವು ಅವನಿಗೆ ಎಲ್ಲ ಮಾಹಿತಿ ಕೊಟ್ಟು ಕೂಡಲೇ ರೈಲ್ವೆ ಪೊಲೀಸರು ಬಂದು ನಮ್ಮ ಮುಂದಿನ ಅವ್ರದ್ದು ನಾವು ತಮ್ಮ ಪ್ರಕರಣದಲ್ಲೂ ಇವನಿಗೆ ಪೊಲೀಸ್ ಕಸ್ಟಡಿ ತೊಗೊಂಡು ಆ ಪ್ರಕರಣವನ್ನು ಬೆಳಕಿಗೆ ಚೆಲ್ಲಕ್ಕೆ ಕಾರಣ ಆಯಿತು. ಈ ರೀತಿ ಘಟಪ್ರಭಾ ಪೊಲೀಸ್ ಠಾಣೆಯ ಒಂದು ಪ್ರಕರಣ ಕೊಲೆ ಪ್ರಕರಣ ಮತ್ತು ಹುಬ್ಬಳ್ಳಿಯ ಇನ್ನೊಂದು ಕೊಲೆ ಪ್ರಕರಣ ಈತನಿಂದ ಈ ಆರೋಪಿ ಪ್ರದೀಪ್ ಅಲಿಯಾಸ್ ಸಂತೋಷ್ ಬಾಬು ನಾಯ್ಕ್ ಇವನು ಮಾಡಿದ್ದನ್ನು ನಾವು ಪತ್ತೆ ಮಾಡಲಿಕ್ಕೆ ನಮ್ಮ ಘಟಪ್ರಭಾ ಪೊಲೀಸ್ ಇನ್ಸ್ಪೆಕ್ಟರ್ ಮುಲ್ಲಾ ಮತ್ತು ಅವರ ತಂಡ ಸಿಬ್ಬಂದಿ ವರ್ಗ ತುಂಬ ಚಾಕಚಕ್ಯದಿಂದ ಕೆಲಸ ಮಾಡೋದ್ರಿಂದ ಸಾಧ್ಯ ಆಯಿತು ಅಂತ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ನಾನು ಹೇಳಿದ್ನಲ್ಲ, ನಮ್ಮವರು ಹೋಗ್ತಾಯಿದ್ರು ಪತ್ತೆ ಮಾಡಲಿಕ್ಕೆ. ಬಟ್ ಅಲ್ಲಿದು ಪೊಲೀಸ್ ಸಹಾಯನೂ ಮಾಡಿದ್ದಾರೆ. ನಮ್ಮ ಅವರು ನೀರಾ ಪೊಲೀಸ್ ಸ್ಟೇಷನಲ್ಲಿ OP ಇರ್ತಲ್ಲ, ಆ ಪೊಲೀಸರು ಸಹಾಯ ತೊಗೊಂಡು ಒಟ್ಟಿಗೆ ಅವರು ಹಿಡ್ಲಿಕ್ಕೆ ಸಹಾಯ ಮಾಡಿದ್ದಾರೆ. ಇಲ್ಲ, ಹೆಣ್ಮಗಳದಲ್ಲಿ ಏನು ಪಾತ್ರ ಇಲ್ಲ. ಅವಳು ಸಾಕ್ಷಿ ಮಾಡಿದ್ದೀವಿ.
ಯಾಕಂದರೆ ಅವಳು ನಮಗೆ ಈ ನಿರ್ಜನವಾದ ಪ್ರದೇಶದಲ್ಲಿ ಆಗಿರೋದ್ರಿಂದ ಸಾಕ್ಷಿಗಳು ಭಾಳ ಇಂಪಾರ್ಟೆಂಟ್. ನಾವು ಕೊಲೆ ಪ್ರಕರಣದಲ್ಲಿ ಭೇದಿಸೋದು ಅಷ್ಟೇ ಮುಖ್ಯನೋ, ನ್ಯಾಯಾಲಯಕ್ಕೆ ಸಾಕ್ಷಿ ಹೇಳಬೇಕಲ್ಲ. ಹಾಗಾಗಿ ಅವಳೊಂದು ಸಾಕ್ಷಿ ಆಕೆ ಬಲವಾದ ಸಾಕ್ಷಿ, ಪ್ರತ್ಯಕ್ಷ ಸಾಕ್ಷಿ ಆಗ್ತಾಳೆ ಮತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವಳಿದ್ದಳಲ್ಲ, ಘಟನೆ ಆದ ಸಂದರ್ಭ ಅವಳಿದ್ದಳು. ಹಾಗಾಗಿ ಅವಳನ್ನ ಬಲವಾದ ಸಾಕ್ಷಿ ಅಂತ ನಾವು ಪರಿಗಣಿಸಿ ನ್ಯಾಯಾಲಯಕ್ಕೆ ಅವಳು 164ದಲ್ಲಿ ಅವಳು ದಾಖಲೆ ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆ ದಾಖಲಿಸಿದ್ದೀವಿ. ಅದು ನಮ್ಮ ಬಲವಾದ ಸಾಕ್ಷಿ ಆಗಿದೆ. ಹಾಂ, ಯಾವುದೇ ಸುಳಿವು ಸಿಗಬಾರ್ದು ಮತ್ತು ಇದರಿಂದ ಮತ್ತೆ ಬೇಗ ಪೊಲೀಸ್ ಪತ್ತೆ ಮಾಡ್ಬೋದು ಅನ್ನೋ ಲೆಕ್ಕದಲ್ಲಿ ಅವ್ನು ಪೂರ್ತಿ ಅವ್ನ ಬಟ್ಟೆ ಬರಿ ಎಲ್ಲ ಒಯ್ದು ಆ ಕಡೆ ಎಲ್ಲೋ ನೀರಲ್ಲಿ ಒಗೆದಿದ್ದ. ಅದನ್ನು ನಾವು ಇವನು ಪತ್ತೆ ಏನು ದಸ್ತಗಿರಿ ಮಾಡಿದಾಗ ಎಲ್ಲಿ ಒಗೆದಿದ್ದ ಅದನ್ನು ಹೇಳ್ದ. ಮತ್ತು ಅವನಿಗೆ ಕಲ್ಲು ಎತ್ತಿ ಹಾಕಿದಲ್ಲ, ಆ ಕಲ್ಲು ಎತ್ತಿ ಹಾಕಿದ ಕಲ್ಲನ್ನು ತೋರಿಸ್ದ. ಅವನವೆಲ್ಲ ವಶಪಡಿಸ್ಕೊಂಡು ನಾವು FSL ಕಳಿಸಿ ವೈಜ್ಞಾನಿಕ ತನಿಖೆಗೆ ನಮಗೆ ಅನುಕೂಲ ಆಯಿತು. ಅದು ಇಲ್ಲ, ಮುಖಕ್ಕೆ ಸುಡೋಕ್ಕೆ ಪ್ರಯತ್ನ ಇಲ್ಲ, ಮುಖ ಗುರುತಾಗ್ತಿತ್ತು. ಅದರಿಂದ ನಮಗೆ ಮುಖ್ಯವಾಗಿ ಅವನು ಪತ್ತೆ ಆಗ್ಲಿಕ್ಕೆ ಕಾರಣ ಅಂದರೆ ಆ ಫಿಂಗರ್ ಪ್ರಿಂಟ್ ತೊಗೊಂಡಿದ್ದೀವಲ್ಲ, ಅವನು MOB ಆಗಿದ್ದ. ಹಳೆ ಎಂತ ಕೇಸ್ನಾಗ ಅವೆಲ್ಲ ರೈಲ್ವೆದಾಗ ಅಲ್ಲಿ ಸಿಕ್ಕಾಕೊಂಡು ಮಾಡಿರ್ತಾರಲ್ಲ ಆಗಿದ್ದ. ಮತ್ತು ಈ ಆರೋಪಿನೂ ನಮಗೆ ಇವನು ಒಬ್ಬ MOBನೇ ಇದ್ದ. ನಿಪ್ಪಾಣಿ ಪೊಲೀಸ್ ಠಾಣೆಯಲ್ಲಿ ಇವನು MOB ಇದ್ದಾನೆ. ಯಾರು? ಪ್ರದೀಪ್ ಸಂತೋಷ್ ಬಾಬು ನಾಯ್ಕ, ಇವನು MOBನೇ. ಅವನು ಕಳ್ಳತನ ಕೇಸದಲ್ಲಿ ಈ ನಮ್ಮಲ್ಲಿ ಫಿಂಗರ್ ಪ್ರಿಂಟ್ ನಾವು ಯಾವುದೇ ಕಳ್ಳತನ ಪ್ರಕರಣದಲ್ಲಿ ದಸ್ತಗಿರಿ ಮಾಡಿದೆವು ಅಂದ್ರೆ ಅವ್ರದ್ದು ನಾವು ಫಿಂಗರ್ ಪ್ರಿಂಟ್ ನಾವು ಕಲೆಕ್ಟ್ ಮಾಡಿರ್ತೀವಿ. ಮತ್ತೆ ಮುಂದೆ ಎಲ್ಲಿಯಾದರೂ ದಸ್ತಗಿರಿ ಆದಾಗ ಅವ್ರದ್ದು ಅದು ಟ್ಯಾಲಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ ನಾವು ನಾವು ಅಪರಿಚಿತ ಶವಗಳದ್ದು ನಾವು ಪತ್ತೆ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಯಿತು. ಚೀಪೆಸ್ಟ್ ಮೆಥಡ್ ಆಫ್ ದಿ ಇನ್ವೆಸ್ಟಿಗೇಷನ್ ಇದು ಪತ್ತೆ ಮಾಡುವಂಥ ಸಾಧನ. ಪತ್ತೆ ಆಯಿತು, ಎರಡು ಪ್ರಕರಣದಲ್ಲಿ ನಮ್ಗೆ ಅನುಕೂಲ ಆಯ್ತು. ಅದು 22ರಲ್ಲಿ ಆಗಿತ್ತು. ಅದು 2022ರಲ್ಲಿ ಪ್ರಕರಣ ಆಗಿತ್ತು. ಹುಬ್ಬಳ್ಳಿ ರೈಲ್ವೆ ಪೊಲೀಸಿಂದಲ್ಲಿ ಪ್ರಕರಣ ದಾಖಲಾಗಿ ಅದು ಪತ್ತೆ ಆಗದೆ ಅದು ನಾಪತ್ತೆ ಅಂತ ಅವರು ಮುಗಿಸಿಬಿಟ್ಟಿದ್ರು. ಅದು ನಾಪತ್ತೆ ಆಗಿತ್ತು. ಇದರಿಂದ ಮತ್ತೆ ಅದು ಪತ್ತೆಯಾಗಿ ಮತ್ತೆ ಪ್ರಕರಣ ಓಪನ್ ಆಯ್ತು. ಅದು ಥ್ಯಾಂಕ್ ಯು.